ಕಾಲ ಕಾಲ ಮಾಡ ಬೇಡರ್ಗೋ ನಮ್ಮ ಮೇಲ ಹುಡುಗರ ನಾಚಿ ನಿಂತಿವೆ ನಿಮ್ಮ ಬಗಾಲ ಸಭಾ ಕೂಡತಿ ಸಭಾದೊಳಗ ಬರತಿ ಸಭಾ ಕೂಡತಿ ಸಭಾದೊಳಗ ಬರತಿ ನಾವು ನಾಚ ಹುಡುಗರ ನಾಚಿ ಬಗಾಲ ಹುಡುಗರ ಮೇಲ ಮಾತರ್ಜೆ ಎಲ್ಲಂತ ಹುಡಕ ಇಲ್ಲಂತ ಹುಡಕ ಬಂದ
ಬಾಯ ಬಂದ ಕುಂಡ್ರಾವ ನನ್ನ ತೋಗಲ ಬಾಯ ಬಂದ ಕುಂಡ್ರಾವ ನನ್ನ ಬದಲ ಶಂಕರ ಕಸಪುರ ಶಂಕರ ಕಸಪುರ ಶಂಕರ ಆತನ ದಯವಿರೋ ಆತನ ನಮ್ಮ ಮಗ ಆತನ ದಯವಿರೋ ಓಹೋ ಈಗ ನೋಡ್ರಿ ಅಕ್ಕ ತಮ್ಮರ ಅಣ್ಣ ತಮ್ಮರ ನಿನಗೆ ನಾವು ತಿಳಿಸುದೇನಂದ್ರೆ ನನ್ನ ಜೀವನದ ಬಾಳನಿಗೆ ನನಗೆ ಕೇಳ್ತಾರೆ ಕೂಡಿ 10-18 ವರ್ಷ ಆಯ್ತು. ಈಗ 3 ದಿನದ ಹೊತ್ತಾಯ್ತು. ಆತನ ಭೇಟಿ ನನಗಿಲ್ಲ, ನನ್ನ ಭೇಟಿ ಆತನಿಗಿಲ್ಲ. ಅವನಾರು ಎಲ್ಲ ಹೋಗಿರ್ತಾನೆ. ಇದೇ ದಾರಿ ಮೇಲೆ ಒಬ್ಬ ಹಿರಿಯ ನಿಂತಿರ್ತಾನೆ. ಅವನಾರು ಕೇಳಿ ವಿಚಾರ ಮಾಡಿ ಅವನ ಹುಡುಕುತ್ತಾ ಹೋಗ್ತೀನಿ. ಏನಪ್ಪ ಹಿರಿಯ? ಯಾಕಪ್ಪ ಸಂಗಪ್ಪನ? ನನ್ನ ಜೀವ ಬಹಳ ನೇರ ಭೇಟಿಯಾಗಿದ್ದಾನು. ನೋಡಪ್ಪ ಸಂಗಪ್ಪನ, ನಿನ್ನ ಜೀವನ ಬಹಳ ನನಗೇನು ಭೇಟಿ ಆಗಿಲ್ಲ ನೋಡಪ್ಪ. ಏನಪ್ಪ ಹಿರಿಯ? ಜೇರ್ ನನ್ನ ಜೀವ ಬಹಳ ನಿಮಗೆ ಭೇಟಿ ಆದಂಗ ಆದ್ರ ನಿನ್ನ ಜೀವಗಳ ಸಂಗಣ್ಣ ಇದೇ ಪ್ಯಾಟಿ ಗುಟ್ಟ ಹುಡ್ಕೊಂತ ಹೋಗಿದ್ದಾನೆ ಅಂತ ಹೇಳಂತಾರಪ್ಪ ಸಂಗಪ್ಪನ. ಅಗತ್ಯವಾಗಿ ಹೇಳಿದ್ರು ಹೋಗುವಂತರಾಗ್ರಿ. ಹಿರಿಯ ಹೇಳಂತಾಗ್ರಿ. ಯಾವಲೆ ಹಣ್ಣ ಬಿಟ್ಟ ಆಗಲೇ ವಾದನು ಯಾವಲೆ ಹಣ್ಣ ಬಿಟ್ಟ ಆಗಲೇ ವಾದನು ಯಾವಲೆ ಹಣ್ಣ ಬಿಟ್ಟ ಆಗಲೇ ವಾದನು ಯಾವಲೆ. ಪಕ್ಷಿ ನನಗಾದ್ರೂ ಬಳ್ಳಾರಿ ಸೀಮೆಯಿಂದ ಪತ್ರ ಬಂದಿರುವುದು. ಅಣ್ಣ ಏನಂತ ಬಂದಿರೋದು? ತಮ್ಮ ಮತ್ತು ಮಾಣಿಕ್ಯದ ವ್ಯಾಪಾರ ಬಹಳ ತೇಜಿ ಇದೆ ಅಂತೆ. ಕನಸಟ್ಟಿ ಸಾಹುಕಾರ ಪತ್ರ ಕೈಗಳನ್ನು ನಾನಾದ್ರೂ ವ್ಯಾಪಾರಕ್ಕೆ ಹೋಗುತ್ತೇನೆ, ತಮ್ಮ ಅಪ್ಪಣೆ ಕೊಡುವಂತ. ಅಣ್ಣ ಹೇಳ್ತೀನಿ ಕೇಳುವಂತ ನಾವು. ಅಮ್ಮ ಚಂದವಾಗಿ ಹೇಳು. ಹೋಗ್ಬೇಡ ಅಣ್ಣ ಹೇಳ್ತೀನಿ ಕೇಳು. ಕಡೆ
ಹೋಗ್ತಂತೆ ಹಾ ನಮ್ಮ ಮನೆಯಲ್ಲಿ ದೇವ್ರು ನಮ್ಮ ಮನೆಯಲ್ಲಿ ಏನೂ ಕಡಿಮೆ ಮಾಡಿಲ್ಲ. ನೀನಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಡ ನೋಡೋಣ. ಏನು ತಮ್ಮ ವೀರ್ ಪಕ್ಷಿ, ಹಾ ಕುಳಿತು ಊಟ ಮಾಡಿದರೆ ಕೊಡವನ್ನ ಸಾಲುವುದಿಲ್ಲ. ಹಾ ಇದು ಅಲ್ಲದೆ ನಮ್ಮ ಗೋಕಾಕದ ಗುಡ್ಡದಂತ ಗುಡ್ಡರು ಸಾಲಿ ಬರುವುದಿಲ್ಲ. ವ್ಯಾಪಾರ ಮಾಡುವನು ವ್ಯಾಪಾರ ಮಾಡುತ್ತಾ ಇರಬೇಕು. ಹೊಲಮಣಿ ಮಾಡುತ್ತಮ್ಮ ಹೊಲಮಣಿ ಮಾಡುತ್ತಾ ಇರಬೇಕು. ಹಾ ಇದು ಅಲ್ಲದೆ ಗರಡಿ ಮನೆಗೆ ಹೋಗುತ್ತಮ್ಮ ಗರಡಿ ಮನೆಗೆ ಹೋಗುತ್ತಿರಬೇಕು. ತಮ್ಮ ವ್ಯಾಪಾರಕ್ಕೆ ಹೋಗು ಮುಂದ ಅಡ್ಡ ಬರಬಾರದು. ತಮ್ಮ ಅಪ್ಪಣೆ ಕೊಡುವಂತವನ ಏನು ಅಣ್ಣ ಹೋದ್ರೆ ಯಾಕೆ ಹೋಗೋಲಿ? ಹಾ ನಿನ್ನ ಬದಿಯಲ್ಲಿ ಸಣ್ಣ ತಮ್ಮ ಇದ್ದಾನೆ, ಅವಾಗಾದ್ರೂ ಸ್ವಲ್ಪ ಬುದ್ಧಿ ರೀತಿ ಹೇಳಿ ಹೋಗುವಂತನಾಗಣ್ಣ. ಏನು ತಮ್ಮ ವೀರ್ ಪಕ್ಷಿ, ನನ್ನ ಸಣ್ಣ ತಮ್ಮ ಬಸವಂತನಿಗಾದ್ರೂ ನಾನಾದ್ರೂ ಬುದ್ಧಿ ರೀತಿ ಹೇಳುತ್ತೇನೆ, ನಿಲ್ಲುವಂತವನಾಗು. ಏನು ತಮ್ಮ ಬಸವಂತ ಹೇಳುತ್ತೇನೆ ಕೇಳು. ಅಣ್ಣ ಚಂದವಾಗಿ ಹೇಳ್ತೇನೆ. ಏನು ತಮ್ಮ, ನನಗಾದ್ರೂ ಬಳ್ಳಾರಿ ಸೀಮೆಯಿಂದ ಪತ್ರ ಬಂದಿರುವುದು, ನಾನಾದ್ರೂ ವ್ಯಾಪಾರಕ್ಕೆ ಹೋಗುತ್ತೇನೆ, ಅಪ್ಪನೇ ಕೊಡುವಂತವನಾಗು. ಅಣ್ಣ ಪತ್ರ ಏನಂತ ಬಂದಿರ್ಬೇಕು? ಏನು ತಮ್ಮ, ಮುತ್ತು ಮಾಣಿಕ್ಯದ ವ್ಯಾಪಾರ ಬಹಳ ತೆಗೆದಿದೆ ಅಂತೆ. ಹಾ ಅಲ್ಲಿ ಧನಶೆಟ್ಟಿ ಸಾವುಕಾರ ಪತ್ರ ಕಳಿವರು, ಹಾ ನಾನಾದ್ರೂ ವ್ಯಾಪಾರಕ್ಕೆ ಹೋಗುತ್ತೇನೆ, ಅಪ್ಪನೇ ಕೊಡುವಂತವರಾಗು. ಅಣ್ಣ ಹೇಳ್ತಾನೆ ಕೇಳ್ತಾನಾಗು. ತಮ್ಮ ಚಂದವಾಗಿ ಹೇಳು. ವ್ಯಾಪಾರಕ್ಕೆ ಹೋಗ್ಬೇ ಅಣ್ಣ, ವ್ಯಾಪಾರಕ್ಕೆ ಹೋಗ್ತೀನಂತೆ ಕಡಿಮೆ ವ್ಯಾಪಾರಕ್ಕೆ ಹೋಗ್ತೀನಂತೆ ಕಡಿಮೆ ಹೇಳಿದ ಮಾತ ಅಣ್ಣ ಹೇಳಿದ ಮಾತ ಕೇಳಂಗಿಲ್ಲ, ಹೇಳು ಗಂಗಾನ ಮುಂದ ಅಣ್ಣ ಹೇಳ್ತೀನಿ. ಮಾತ ಅಣ್ಣ ಹೇಳಿದ ಮಾತ ಅಣ್ಣ ಹೇಳಿದ ಮಾತ ಕೇಳಂಗಿಲ್ಲ, ಹೇಳು ಗಂಗಾನ ಮುಂದ ಹೇಳ್ತೀನಿ ಕಡಿಮಿಲ್ಲೋ ಹೊರತಿನಂತೀಯೋ ನೀನ ಕಡಿಮಿಲ್ಲ ಹೋಗ್ತೀನಂತೀಯೋ ನೀನ ಕರಿಯಳ ಗೆಳಪುರ ಮುಂದ ಏನು ಅಣ್ಣ ವ್ಯಾಪಾರಕಾರ ಹೋಗ್ತಂತೆ, ನಮ್ಮ ಮನ್ಯಾಗ ಏನೋ ಬೆಳ್ಳಿ ಬಂಗ ಕಡಿಮೆ ಇಲ್ಲ, ನೀನಾರು ವ್ಯಾಪಾರ ಹೋಗ್ಬೇಡ ನೋಡೋಣ. ಏನು ತಮ್ಮ ಬಸವಂತ, ಹಾ ಕುಳಿತು ಊಟ ಮಾಡಿದರೆ ಕೊಡವನ್ನ ಸಾಲುವುದಿಲ್ಲ. ಹಾ ಇದು ಅಲ್ಲದೆ ನಮ್ಮ ಗೋಕಾಕದ ಗುಡ್ಡದಂತ ಗುಡ್ಡಾರು ಸಾಲಿ ಬರುವುದಿಲ್ಲ. ಹಾ ವ್ಯಾಪಾರ ಮಾಡುವನು ವ್ಯಾಪಾರ ಮಾಡುತ್ತಾ ಇರಬೇಕು. ಹಾ ಹೊಲಮಣಿ ಮಾಡುತ್ತಮ್ಮ ಹೊಲಮಣಿ ಮಾಡುತ್ತಾ ಇರಬೇಕು. ಹಾ ಇದು ಅಲ್ಲದೆ ಗರಡಿ ಮನೆಗೆ ಹೋಗುತ್ತಮ್ಮ ಗರಡಿ ಮನೆಗೆ ಹೋಗುತ್ತಿರಬೇಕು. ಹಾ ತಮ್ಮ ವ್ಯಾಪಾರಕ್ಕೆ ಹೋಗುವ ಮುಂದ ಅಡ್ಡ ಬರಬಾರದು. ತಮ್ಮ ಅಪ್ಪಣೆ ಕೊಡುವಂತವನಾಗಿ. ಏನು ಅಣ್ಣ ಹೋದ್ರಕ್ಕ ಹೋಗುವಲ್ಲಿ ವ್ಯಾಪಾರ ಅಣ್ಣ ಹೇಳಿದ ಮಾತ ಗಂಗಾ ಕೇಳಲ್ಲ, ಗಂಗಾ ಹೇಳಿದ ಮಾತ ಅಣ್ಣ ಕೇಳೋದಿಲ್ಲ. ಅವ್ರಿಗೆ ಯಾರು ಒಂದ್ಸಲ ಬುದ್ಧಿ ರೀತಿ ಹೇಳಿ ಹೋಗಂತ ನಾವು. ಏನು ತಮ್ಮ ಬಸವಂತ, ಹಾ ಅವರಿಬ್ಬರಿಗೆ ಆದ್ರೂ ಬುದ್ಧಿ ರೀತಿ ಹೇಳುತ್ತೇನೆ, ಹಾ ನೀನಾದ್ರೂ ಅಪ್ಪಣೆ ಕೊಡುವಂತವನಾಗಿ. ಏನು ಅಣ್ಣ ವ್ಯಾಪಾರ ಮಾಡಿ ಬರೋ ತಿರುಗಿ ಕಾಲಕ್ಕೆ ನನಗಾದ್ರೂ ಒಂದು ಜರ ಮೇಲೆ ತೆಗೆದುಕೊಂಡು ಬಾ ಅಣ್ಣ. ಏನು ತಮ್ಮ, ನಾನು ವ್ಯಾಪಾರ ಮಾಡಿಕೊಂಡು ತಿರುಗಿ ಬರೋ ಕಾಲಕ್ಕೆ ನಿನಗಾದ್ರೂ ಒಂದು ಜರದ ಮಾತು ತರುತ್ತೇನೆ, ಅಪ್ಪಣೆ ಕೊಡುವಂತವನಾಗು. ಏನು ಅಣ್ಣ ನೀನು ವ್ಯಾಪಾರ ಮಾಡ್ಕೊಂಡ ತಿರುಗಿ ಬರುವ ಕಾಲಕ್ಕೆ ನನಗೊಂದು ಕುಸ್ತಿ ಚಡ್ಡಿಯಾರು ತೊಗೊಂಬರ್ತಾಗು. ಏನು ತಮ್ಮ, ವ್ಯಾಪಾರ ಮಾಡಿಕೊಂಡು ತಿರುಗಿ ಬರೋ ಕಾಲಕ್ಕೆ ನಿನಗಾದ್ರೂ ಒಂದು ಕುತ್ರಿ ಚಡ್ಡಿಯಾರು ತರುತ್ತೇನೆ, ಅಪ್ಪಣೆ ಕೊಡುವಂತವನಾಗು. ಏನು ಅಣ್ಣ ಹೋಗಿ ಬರುವಂತ ಏನೇ ಪ್ರಾಂಶಕ್ಕೆ ಇತ್ತ ಕಡೆಗೆ ಬರುವಂತವನಾಗು.
ಪ್ರಿಯ ಪ್ರಿಯ ಮತ್ತಾರ ಹೇಳ್ತೀನಿ ಕೇಳುವಂತರಾಗ್ರಿ ಏನೇ ಪ್ರಾಣಸಕ್ಕೆ ಹೇಳುವಂತ ಕೇಳು ಕರಸಿದ ಕಾರುಣೇನು ಹರಸಿದ ಕಾರುಣೇನು ಕಾಂತ ಹರುಷದಿಂದಲೇ ಕರಸಿದ ಧೂಳು ನಯನ ಹರಸಿದ ಕಾರುಣೇನು ಕಾಂತ ಹರುಷದಿಂದಲೇ ಕರಸಿದ ಧೂಳು ನಯನ ಪ್ರಿಯಾನೇ ನಿಮಗೆ ಮುಗಿವ ಕೈಯ ಕಾಂತಾನೆ ನಿಮಗೆ ಮುಗಿವ ಕೈಯ ಎಲೆ ಬಾಳಿಯೋಳ ಸುಳಿದಾಡುತ್ತಾ ಎಲೆ ಬಾಳಿಯೋಳ ಸುಳಿದಾಡುತ್ತಾ ಹರಸಿದ ಕಾರುಣೇನು ಕಾಂತ ಹರುಷದಿಂದಲೇ ಕರಸಿದ ಧೂಳು ನಯನ ಹಾ ಏನು ಪ್ರಿಯ ಹಾ ಅರಮನೆಯನ್ನ ಬಿಟ್ಟು ಈ ಸಭಾ ಮಂದಿರ್ಕ ನನ್ನ ಕರ್ಸ್ಕ ಚೆನ್ನಾಗಿ ನಂತರಾಗ್ರಿ ಏನೇ ಪ್ರಾಣಸಕ್ಕೆ ಹೇಳುತ್ತೇನೆ ಕೇಳು
ಪ್ರಾಂಶಕ್ಕೆ ಹಾ ಹಾ ನನಗಾದ್ರೂ ಬಳ್ಳಾರಿ ಸೀಮೆಯಿಂದ ಪತ್ರ ಬಂದಿರುವುದು. ಪ್ರಿಯ ಪತ್ರ ಏನಂತ ಬಂದೈತ್ರಿ? ಏನೇ ಪ್ರಾಂಶಕ್ಕೆ ಆಹಾ ಅಲ್ಲಿ ಮತ್ತು ರತ್ನದ ವ್ಯಾಪಾರ ತೇಜಿ ಇರುವುದಂತೆ. ಹೌದು ಹೌದು ಆದ ಕಾರಣ ಆಹಾ ಧನಸಟ್ಟಿ ಸಾಹುಕಾರ ಪತ್ರ ಕೈಗಳನ್ನು ಹೌದು ನೋಡು ಪ್ರಿಯ, ನಾನಾದ್ರೂ ವ್ಯಾಪಾರಕ್ಕೆ ಹೋಗುತ್ತೇನೆ, ಆಹಾ ನೀಯಾದ್ರೂ ಅಪ್ಪಣೆ ಕೊಡುವಂತವಳಾಗು. ಆಗ್ಲಿ ಪ್ರಿಯ. ಹಾ ಮತ್ತಾರ ಹೇಳ್ತಾನೆ ಕೇಳುವಂತರಾಗ್ರಿ. ಏನೇ ಗಂಗ ಹೇಳುವಂತವಳಾಗು. ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ವ್ಯಾಪಾರಕ ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗ ಬ್ಯಾಡರಿ ನೀವ ವ್ಯಾಪಾರಕ ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿ ನೀವು ವ್ಯಾಪಾರಕ ಕೇಳ್ರಿ. ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗ ಬ್ಯಾಡರಿ ನೀವ ವ್ಯಾಪಾರಕ ಇಂಥ ದೊಡ್ಡ ಮನೆ ಒಳಗ ನಾನೊಬ್ಬಳ ಹೇಗಿರಲೇ ಇಂಥ ದೊಡ್ಡ ಮನೆ ಒಳಗ ನಾನು ಪವಳಾಗಿರಲೇ ಇಂಥ ದೊಡ್ಡ ಮನೆ ಒಳಗ ನಾನೊಬ್ಬಳ ಹೇಗಿರಲೇ ಇಂಥ ದೊಡ್ಡ ಮನೆ ಒಳಗ ನಾನು ಪವಳಾಗಿರಲೇ ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿ ನೀವ ವ್ಯಾಪಾರಕ ಪ್ರಾಣೇಶ್ವರ ಜೀವನಾಥ ಪ್ರಾಣೇಕಾಂತ ಜೀವನಾಥ ಹೋಗ ಬ್ಯಾಡರಿ ನೀವ ವ್ಯಾಪಾರಕ ಇರ ಪಕ್ಷಿ ಬಾಸವಂತ ಕೇಳುತ್ತಿಲ್ಲೋ ನನ್ನ ಮಾತ ಇರಬರ ಬಸವಂತ ಕೇಳದಿಲ್ರಿ ನನ್ನ ಮಾತ ಇರ ಪಕ್ಷಿ ಬಾಸವಂತ ಕೇಳುತ್ತಿಲ್ಲೋ ಎಲ್ಲ ಮಾತ ಇರಪಚಿ ಬಸವಂತ ಕೇಳದಿಲ್ರಿ ನನ್ನ ಮಾತ ರಾಮೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿ ನೀವು ವ್ಯಾಪಾರಕ ಕೇಳಿ. ಪ್ರಾಣೇಶ್ವರ ಜೀವನಾಥ ಪ್ರಾಣೇಕಾಂತ ಜೀವನಾಥ ಹೋಗ ಬ್ಯಾಡರಿ ನೀವ ವ್ಯಾಪಾರಕ ಹೋಗಬೇಡ್ರಿ ವ್ಯಾಪಾರಕ ದಿನಬಾಳ ನಾಜೂಕ ಹೋಗಬೇಡ್ರಿ ವ್ಯಾಪಾರಕ ದಿನ ಬಾಳ ನಾಜುಕ ಹೋಗಬೇಡ್ರಿ ವ್ಯಾಪಾರಕ ದಿನಬಾಳ ನಾಜೂಕ ಹೋಗಬೇಡ್ರಿ ವ್ಯಾಪಾರಕ ದಿನ ಬಾಳ ನಾಜುಕ ಪ್ರಾಣೇಶ್ವರ ಜೀವನಾಥ
ಏನು ಪ್ರಿಯಾ ನಿಮ್ಮ ತಮ್ಮ ಇರ್ಪಕ್ಷಿ ಬಸಂತರು ಇನ್ನು ಸಣ್ಣವರು ಪ್ರಿಯಾ ನನ್ನ ಮಾತ ಕೇಳುದಿಲ್ಲ ಇಂಥ ದೊಡ್ಡ ಮನ್ಯಾಗಿರಾಕ ಪ್ರಿಯಾ ನನಗಾರ ಭಾಳ ಭಯ ಆಕತ್ರಿ ನೀವು ಬಂದು ವ್ಯಾಪಾರಕ್ಕೆ ಬ್ಯಾಡ ಅಂತ ನೋಡ್ರಿ. ನನ್ನ ತಮ್ಮ ವೀರಪಕ್ಷಿ ಬಸವಂತಗಾರ ಬುದ್ಧಿ ರೀತಿ ಹೇಳುತ್ತೇನೆ. ಪ್ರಿಯಾ ಪುಣ್ಯ ಕೊಡುವಂತೋಳ. ಹಾ ನೋಡು ಪ್ರಿಯಾ ನೀವು ಎಷ್ಟು ಹೇಳಿದ್ರೆ ಕೇಳುದಿಲ್ಲಲ್ಲ ಪ್ರಿಯಾ ಮಾತಾರ ಹೇಳ್ತಾನೆ ಕೇಳಂತರಾಗ್ರಿ. ಮೂರಂತ ಸಾಮಾನಿ ಒಳಗ ನರನ ಮೂರಂತ ಸಂಬಂಧಿ ಒಳಗ ಯಾರ್ಯಾರೋ ಸುಳವಿಲ್ಲ ನಾನು
ನಾನು ಬರುತ್ತೇನೋ ಹಿಂಬಾಲೆ ಚಲ ಹಾ ಏನು ಪ್ರಿಯ ಹಾ ನಿಮ್ಮ ತಮ್ಮ ಇರ್ಪಕ್ಷಿ ಬಸವಂತರು ಅವ್ರಾದ್ರು ಇಲ್ಲೇ ಇರ್ಲಿ ಪ್ರಿಯ ನಾನು ನಿಮ್ಮ ಸಂಗಟ ಬರ್ತೇನೆ ನೋಡ್ರಿ. ಏನೇ ಪ್ರಿಯೆ, ಹಾ ನಾನಾದ್ರೂ ವ್ಯಾಪಾರಕ್ಕೆ ಹೋಗುತ್ತೇನೆ, ಹೌದು ಹೌದು. ನಿನ್ನ ಸಂಖ್ಯೆ ಆದ್ರೂ ಒಂದು ಆಳಿಟ್ಟು ಹೋಗುತ್ತೇನೆ. ಪ್ರಿಯ ಇರುವಂತವಳಾಗ ನೋಡು ಪ್ರಿಯ, ನನ್ನ ಸಂಗಟ ಆಳಿಟ್ಟು ಹಾ. ಪ್ರಿಯ ನಿಮ್ಮ ಸಂಗಟ ಆಳ್ ಕರ್ಕೊಂಡು ಹೋಗ್ಬೇಕಾಗೈತಿ ನೋಡ್ರಿ. ಹೌದು, ಅರ್ಥ ಮಾಡುತ್ತೇನೆ. ಏನೇ ಪರಮ್ಮ ಮನೆಯಲ್ಲಿದ್ದೇನು? ಹೊರಗೆ ಬಂದು ಕರ್ಯಾರ ಏನೇ ಪರಮ್ಮ, ನಾ ಲಗಳಾದ ಇರನಿದ್ದೇನೆ, ಹೊರಗೆ ಬರುವಂತವಳಾಗ. ತಮ್ಮ ಬಡುತ್ತ ಮೇಳಿಗೆ ಭಾಳ ದಿವಸ ಬಂದು ನೋಡ ಮಗನ ಏನೇ ಪರಮ್ಮ, ಏನಾದ್ರ ಕೆಲಸ ಇದ್ದಾಗ ಬರ್ಬೇಕಲ್ಲ. ಅಂತ ಇದೆ ನೋಡ ಮಗನೇ. ಏನೇ ಪರಮ್ಮ, ನಮ್ಮ ಮನೆಯಲ್ಲಿ ಹೌದಪ್ಪ. ಹೊಸವಾಯಿ ಗಂಗಾ ಬಂದಿದ್ದಾಳೆ. ಹಾ ನಾನಾದ್ರೂ ಬಳ್ಳಾರಿ ವ್ಯಾಪಾರಕ್ಕೆ ಹೊಂಟಿದ್ದನು. ಹೌದಾ? ನಾ ಮರಳಿ ಬರುವ ತನಕ ಆ ಗಂಗಾ ಸೋಪ್ತೀನಿ ಇರುವಂತಕ್ಕೆ ಆಗು. ಏನು ನನ್ನ ಮಗನೇ ಇರಣ್ಣ, ಹಾ. ಅಕ್ಕಿ ಸೋಪ್ತಿದ್ದಂಗ ಆದ್ರ ನನಗೆ ಏನ್ ತಂದು ಕೊಡ್ತಿಪ್ಪ ಅಂತ ಕೇಳ್ತ ನೋಡು. ಏನೇ ಪರಮ್ಮ, ಹಾ. ನಾ ವ್ಯಾಪಾರ ಮಾಡಿಕೊಂಡು ತಿರುಗಿ ಬರೋ ತನಕ ಹಾ. ಗಂಗಾ ಸೋಪ್ತಿ ನೀ ಇದ್ದಂಗ ಆದ್ರೆ ಹೌದಾ? ನಿನಗಾದ್ರೂ ಸರಿಗೆ ತರ್ತೇನೆ ನೋಡು. ಏನು ಸರಿಗೆ ತರ್ತೋ ಒಡಗ್ ಚರಿಗೆ ತರ್ತೋ ತಮ್ಮ? ಏ ಪರಮ್ಮ, ಯಾಕೋಯಪ್ಪ ಏನಾಯ್ತು? ಒಳಕ್ಕೆ ಚರ್ಗಿ ತರವ ನಂಗೆ ಕಾಣಿಸ್ತಾನೆ ಏನ? ತಮ್ಮ ಬಾಳ್ ಹೇಳಿ ಬಾಳತ್ತೆ ಹೋಗೋ ಒಂದು ಬಾಳ್ ಹೊಟ್ಟೈತಿ. ನೀ ಸರಿಗೆ ತರ್ತೋ ನಾವು ಹಂಗ ನನ್ನ ಕೈಯಾಗ ಕೈ ವಚನ ಕೊಡುವಂತ ನಾಗ ನೋಡಪ್ಪ. ಏನೇ ಪರಮ್ಮ, ಹಾ ಕೇಳಿ ವಚನ ಕೊಡ್ಬೇಕೇನ? ಹೌದು ನೋಡಪ್ಪ. ಯಾವ ಕೊಡುವಂತಕ್ಕೆ ಆಗು. ಇಟ್ಟಲ್ಲ ಸುಳ್ಳಿ ಇವರಾದ್ರ ಕಲಾಕಣಿಕೆ 21 ರೂಪಾಯಿ ಕೊಟ್ಟಿದ್ದಾರೆ, ತುಂಬಾ ಆಭರಣಗಿದೆ. ನನ್ನ ಮಗನ ಸಿದ್ದಪ್ಪ ಆಡಿನ ಇವರಾದ್ರೂ ಕೂಡ ನನ್ನ ಕಲಿಕೊಂಡು 20 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ಬರೀ. ಏನೇ ಪರಮ್ಮ, ಇಷ್ಟೋ ತನಕ ಇರ್ತಾನಿ, ಹಾ. ಈಗ ಯಾಕೋ ಆಗೋದಿಲ್ಲ ಅಂತೀರ. ಹೇಗೆ ಅಪ್ಪ? ಹಾ. ಮುತ್ತೋದಿ ಮಗ ಆಗಿ ಹೆಂಗ ಓಡ್ತ ಮುಂದಾಗಿ ಮನೆಗೆ ಕೊಡೋಗಿ ನೀ ಅಡಗ ಕೊಟ್ಟೆ ನನಗೆ ಆಗೋದಿಲ್ಲ ಅಂತ ಹೇಳು ನನ್ನ ಮಗನ. ಆಗ್ಲಿ ಪರಮ್ಮ, ಹಾ. ಎಡಭಾಗದಲ್ಲಿ ಇದ್ದಿ ಎಡಗೈ ಕೊಟ್ನೆ, ಹೌದಪ್ಪ. ಬಲಭಾಗ ಬಲಗೈ ಕೊಡ್ತೇನೆ. ಹಿಂಗಪ್ಪ ಹಂಗಾರೆ ಬರ್ತ ನೋಡಪ್ಪ. ಏನಮ್ಮ ತೆಗೆದುಕೊಳ್ಳುವಂತಕ್ಕೆ ಆಗು. ಏನು ನನ್ನ ಮಗನ ಇರಣ್ಣ, ಹಾ. ನೀ ವ್ಯಾಪಾರ ಮಾಡ್ಕೊಂಡು ತಿರುಗಿ ಬರೋದ್ರೊಳಗೆ ನನ್ನ ಮಗನ ಒಂದ್ರಾಗಿ ಅಟ್ ನಕ್ಕಿ ಮಾಡಿ. ಏ ಪರಮ್ಮ, ಯಾಕೋ ಯಪ್ಪ ಅಟ್ಟಾಕ ಹರ್ಕೋಯ್ತು ಹಗ್ಗ ಯಾಕೋ? ಎಡ್ ಅಂದ್ರೆ ಏನ? ಅಯ್ಯ ನನ್ನ ಮಗನ ಏನೇನು ಶಾನ್ಯಾನೇ ಇಲ್ಲ. ಏನಾಯ್ತು ಪರಮ್ಮ? ಆಯ್ಕೆ ಒಳಗಿಂದ ಮಾಡಿದ್ರೆ ನಾವು ಹೊರಗಿಂದ ಮಾಡಿದ್ರೆ ಆಯ್ಕೆ ಒಳಗಿಂದ ಅಂತ ಹೇಳಿ ನನ್ನ ಮಗನ. ಪರಮ್ಮ ಅಷ್ಟ ಮಾಡ್ಕೋತ ಇರುವಂತಕ್ಕೆ ಆಗು. ನನ್ನ ಮಗನ ಹೋಗ್ತೀನಿ ಹೋಗಪ್ಪ. ಏನೇ ಪ್ರಾಣಿಗೆ ಐದು ಕಡೆ ಬರುವಂತಳಾಗು.